Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewelers, Dharani Electronics, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸ್ತಾ ಇರುವಂತಹ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜನು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿ ಕುಳಿತುಕೊಂಡಿರುವಂತಹ ಪ್ರೇಕ್ಷಕರಿಗೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಡೈಜಿ ವರ್ಲ್ಡ್ ನಟನಂ ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಪ್ರಧಾನ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಭಟ್ ಅಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಮಸಾಲೆಗಳು ಪುತ್ತೂರು, ಹಾಗೆ ಆದರ್ಶ್ ಕ್ಯಾಟರರ್ಸ್, ಬಿಸಿ ರೋಡ್ ಮಂಗಳೂರು. ಡೈಜಿ ವರ್ಲ್ಡ್ ನಟನಂ ರಾಜ್ಯದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋಯಿನ 2ನೇ ಸುತ್ತಿನ ಕೊನೆಯ ಎಪಿಸೋಡ್ ಅಲ್ಲಿ ನಾವೀಗ ಇದ್ದೇವೆ. ಈ ಒಂದು ಸುತ್ತಿನ ವೈಶಿಷ್ಟ್ಯತೆ ಅಂದರೆ ದೇವರ ನಾಮಗಳು. ಅನೇಕ ಪ್ರಸ್ತುತಿಗಳನ್ನ ನಾವು ಇದಾಗಲೇ ನೋಡಿ ಬಂದಿದ್ದೇವೆ. ಮುಂದಿನ ಪ್ರಸ್ತುತಿಗಳ ಬಗ್ಗೆ ಅಥವಾ ಯಾವ ಪ್ರಸ್ತುತಿಗಳು ಬರಬಹುದು ಅನ್ನುವ ಕಾತರ ನನಗೂ ಇದೆ, ನಿಮ್ಮೆಲ್ರಿಗೂ ಇದೆ. ಮುಂದಿನ ಸ್ಪರ್ಧೆಯನ್ನ ವೇದಿಕೆ ಮೇಲೆ ಕರೆಯುವ ಮೊದಲು ನಮ್ಮ ಜಡ್ಜಸ್ ಅನ್ನ ಸ್ವಾಗತ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್ ಇವರು. ಸರ್, ಈ ಸಂಚಿಕೆಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮತ್ತೋರ್ವ ತೀರ್ಪುಗಾರರಾಗಿ ಗುರು ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಮ್ಯಾಮ್, ನಿಮ್ಗೆ ಕೂಡ ಆದರದ ಸ್ವಾಗತ. ನಮ್ಮ ಜೊತೆ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ ಗುರು ವಿದುಷಿ ಶ್ರೀಮತಿ ರೋಹಿಣಿ ಮ್ಯಾಮ್, ನಿಮ್ಗೆ ಕೂಡ ಸ್ವಾಗತ. ಈ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಈ ಸಂಚಿಕೆಯ ಸ್ಪರ್ಧಿಗಳು ಏನೇನು ಪರ್ಫಾರ್ಮೆನ್ಸಸ್ ಅನ್ನ ನಮ್ಮ ಎದುರು ಕೊಡ್ಲಿಕ್ಕೆ ಇದ್ದಾರೆ ಅಂತ ನಾನು ಕಾತರರಾಗಿ ಕಾಯ್ತಾ ಇದ್ದೇನೆ. ಇನ್ನು ತಡ ಮಾಡೋದು ಬೇಡ, ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಸ್ವಾಗತಿಸುವ. ವೆಲ್ಕಮ್ ಆನ್ ಸ್ಟೇಜ್ ಯಶಸ್ ಭಟ್. ನಮಸ್ತೆ ಯಶಸ್. ಇವತ್ತು ಈ ಸಂಚಿಕೆಯಲ್ಲಿ ನೀವು ದೇವರ ನಾಮವನ್ನ ಪ್ರಸ್ತುತಪಡಿಸ್ತೀರಿ. ಯಾವ ದೇವರ ನಾಮ, ಅದರ ರಾಗ, ತಾಳ, ರಚನೆ, ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ. ನಮಸ್ತೆ. ಇವತ್ತು ನಾನು ಅಳುದಿಯತ್ತ ಕೊರಂಗವನ್ನು ಪ್ರಸ್ತುತಿಪಡಿಸಲಿಕ್ಕಿದ್ದೇನೆ. ರಾಗಮಾಲಿಕೆ, ತಾಳ ಆದಿ, ರಚನೆ ಪುರಂದರದಾಸರು. ಓಕೆ, ಧನ್ಯವಾದಗಳು. ನಿಮ್ಮ ಪ್ರಸ್ತುತಿಗೆ ವೇದಿಕೆ ಸಿದ್ಧ. ಆಲ್ ದಿ ಬೆಸ್ಟ್. ಅತ್ತರೆ ಅಂಜಿ ಪಾಗುಮ್ಮ ಅಳುವುದೇತಕೋ ರಂಗ ಅಳುವುದೇತಕೋ ರಂಗ ಇದೇಳು ದಿನಗಳಲ್ಲಿ ದುಷ್ಟ ಪೂತನಿಯ ಕೊಂದೆ ಮುಟ್ಟಿ ವಿಷದ
ಬಾಲಕರ್ಣದಲ್ಲಿ 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 ಗೋಪಾಲರೊಡಗೂಡಿ ಬಾಲಕರ್ಣದಲ್ಲಿ ಗೋಪಾಲರೊಡಗೂಡಿ ಬಾಲಕರ್ಣದಲ್ಲಿ ಗೋಪಾಲರೊಡಗೂಡಿ ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಲಹಿದ ಕಾರಣ ಕಾಳಿಯ ಮಡುವನು ಕಲಹಿದ ಕಾರಣ ಕೆಸರು ತಾಗಿದೆ ನಿನಗೆ ಕೆಸರು ತಾಗಿದೆ ಅಳುವುದೇ ತಕೋ ರಂಗ ಶರಣು ವೇಲಾಪುರದ ದೊರೆಯೇ ಚೆನ್ನಿಗರಾಯ ಶರಣರ ಸಲಹುವ ಕರುಣಾನಿಧಿಯೇ ಶರಣರ ಸಲಹುವ ಕರುಣಾನಿಧಿಯೇ ವರದ ಪುರಂದರ ವಿಠಲ ಶ್ರೀಕೃಷ್ಣ ವರದ ಪುರಂದರ ವಿಠಲ ಶ್ರೀಕೃಷ್ಣ ಅಳುವುದೇ ತಕೋ ರಂಗ ಅಳುವುದೇ ತಕೋ ರಂಗ ಅಳುವುದೇ ತಕೋ ಅಳುವುದೇ ತಕೋ ರಂಗ 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 ಧನ್ಯವಾದಗಳು ಯಶಸ್. ಒಂದು ಅದ್ಭುತವಾದಂತಹ ಪ್ರಸ್ತುತಿಯನ್ನ ಈ ವೇದಿಕೆ ಮೇಲೆ ನೀವು ತಂದು ಕೊಟ್ಟಿದ್ದೀರಿ. ನಿಮ್ಮ ಪ್ರಸ್ತುತಿಯ ಬಗ್ಗೆ ನಮ್ಮ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರುವ. ಪ್ರಮೋದ್ ಸರ್, ಇವರ ಇಂದಿನ ಈ ಪ್ರಸ್ತುತಿಯ ಬಗ್ಗೆ ನಿಮ್ಮ ಅನಿಸಿಕೆ. ಯಶಸ್, ಎಸ್ ನಮಸ್ತೆ. ನಮಸ್ತೆ. ನೀನು ಈ ಮೊದಲು ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದವನು ಈ ವೇದಿಕೆಯಲ್ಲಿ. ಹೋಗ್ತಾ 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 ಸ್ಪರ್ಧೆಗಳು ಬಹಳ ಏನು ಜಟಿಲಗೊಳ್ತಾ ಹೋಗ್ತದೆ. ಆದ ಕಾರಣ ಆದಷ್ಟು ಅಭಿನಯಗಳಿಗೆಲ್ಲ ಗಮನ ಕೊಡ್ತೀನಿ. ನೀನು ಇವತ್ತು ಏನು ಮಾಡಿದೆ ಅಭಿನಯ ತಗೊಳ್ಳಿಲ್ಲ, ಅದನ್ನು ಚೆನ್ನಾಗಿ ನಿಭಾಯಿಸಿದೆ ಈ ರಂಗದಲ್ಲಿ. ಅದೇ ಕೆಲವೊಂದು ಕಡೆ ಸೂಕ್ಷ್ಮಗಳನ್ನು ಗಮನಿಸಿದಾಗ ಅಭಿನಯದಲ್ಲಿ ಕೊರತೆ ಕಂಡಿದೆ ಮತ್ತು ಸ್ವಲ್ಪ ಹುಟ್ಟಿದೇಳು ದಿವಸದಲ್ಲಿ ಅಲ್ಲಿ ಸ್ವಲ್ಪ ಮತ್ತು ಎಲ್ಲವನ್ನು ಚೆನ್ನಾಗಿ ನಿಭಾಯಿಸಿದೆ. ಕೊನೆಗೆ ಕೃಷ್ಣ ಏನು ಕೇಳ್ತಿದ್ದಾನೆ ಇದನ್ನು 5 ನಿಮಿಷಕ್ಕೆ ಇಳಿಸಿಕೊಂಡು ಮಾಡುವಂಥದ್ದು ನನಗೆ ಅಭಿನಯಗಳಲ್ಲಿ ಇನ್ನೂ ಪಕ್ವತೆ ಇನ್ನೂ ಕಾಣಬೇಕು. ಯಾಕಂದರೆ ಇದು ದೇವರ ನಾಮ ಅಂತ ಕರೆದು ಇಲ್ಲಿ ಅಷ್ಟು ಇನ್ವಾಲ್ವ್ ಆಗಬೇಕು ಭಕ್ತಿಯಲ್ಲಿ ನಾವು. ಕೃಷ್ಣ ಅಳುವುದನ್ನು ಇಲ್ಲಿ ಯಾಕೆಂದರೆ ಇಲ್ಲಿ ಕೊನೆಗೆ ಏನು ಮಾಡಿದ್ರು ಕೊನೆಯ ಒಂದು ಸಾಹಿತ್ಯ ಕೊನೆಯಲ್ಲಿ ಶರಣು. ಹೌದು, ಶರಣು. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೇವೆ ಆಗ ನಮ್ಮ ಮನಸ್ಸಲ್ಲಿದ್ದ ಗೊಂದಲಗಳನ್ನು ಪರಿಹಾರ ಆಗ್ತದೆ ಅಂತ. ಅಲ್ಲಿ ತನಕ ಗೊಂದಲ ಪರಿಹಾರ ಆಗುತ್ತೆ ಅವನಿಗೆ ಅದೇ ಅದರ ಅರ್ಥ ಕೊನೆಯೇ ಗೊತ್ತಾಗುತ್ತೆ. ಯಾವತ್ತೂ ಶರಣ ಆಗೋ ಬಾಯ್ಬಿಡ್ತಾನೆ ಭಗವಂತ. ಹಾಗೆ ಯಾವ ದ್ರೌಪದಿ ಕೂಡ ಮಾಡಿದ್ರೆ ಅದೇ ಆದ. ಯಾವಾಗ ಏನು ಹೇಳಿದ್ರು ಕೃಷ್ಣ
ಸಾರಿ ಬಿಟ್ಟುಕೊಡು. ಕೊನೆಗೆ 2 ಕೈಗಳನ್ನು ಬಿಟ್ಟು ಯಾವಾಗ ಕೃಷ್ಣ ಅಂತ ಕರೆದು ನಮಗೆ ಸಾರಿ ಬಿಟ್ಟು ಅವನನ್ನು ರಕ್ಷಣೆ ಮಾಡ್ತಾನೆ. ನಾವು ಭಗವಂತನಲ್ಲಿ ಅಷ್ಟು ನಾವು ನಂಬಿಕೆ ಬೇಕು. ಅದ ಕಾರಣ ಈ ಸಾಹಿತ್ಯದ ಮೂಲ ಅರ್ಥವೇ ಅದು. ಬಹಳ ಅದ್ಭುತ ಸಾಹಿತ್ಯ ಮತ್ತು ಬಹಳ ಸುಂದರವಾದ ಸಾಹಿತ್ಯ ಕೂಡ ದಾಸರನ್ನು ಬರೆದಿದ್ದಾರೆ. ಅದ ಕಾರಣ ಇದಕ್ಕೆ ಜೀವ ಕೊಟ್ಟಿದೆ. ಇದು ಖಂಡಿತವಾಗಿ ಅವರು ಮುಂದಕ್ಕೆ ಕೂಡ ತುಂಬ ಗಮನ ಕೊಟ್ಟಿದ್ದು. ಸ್ಪರ್ಧೆ ಬಹಳ ಜಟಿಲ ಮತ್ತು ಅಷ್ಟೇ ಉತ್ತಮ ಕಲಾವಿದರು ಕೂಡ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ಸುದ್ದಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸಾಹಿತ್ಯದ ಮೂಲಾರ್ಥವನ್ನು ನಮಗೆ ಅರ್ಥವಾಗುವ ಹಾಗೆ ತಿಳಿ ಹೇಳಿದ್ದಾರೆ. ಸೊ ಅದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತಾ, ಸುಮಂಗಲ ಮ್ಯಾಮ್ ಇವರ ಈ ಪ್ರಸ್ತುತಿಯ ಬಗ್ಗೆ ನಿಮ್ಮ ಅನಿಸಿಕೆ? ನಮಸ್ತೆ ಯಶಸ್. ನಮಸ್ತೆ. ಪ್ರಸ್ತುತಿ ಆನಂದವನ್ನು ನೀಡಿತು. ಆದರೆ ನನಗೆ ನೀವು ಯಾವ ಪಾತ್ರವಾಗಿ ಈ ಸಂಪೂರ್ಣ ಪ್ರಸ್ತುತಿಯನ್ನು ನೀಡಿದ್ದೀರಿ ಅಂತ ಒಂದು ಹೇಳಬಹುದಾ? ನಂದನಾಗಿ ನಾನು ಈ ಪಾತ್ರ ನಿಭಾಯಿಸಿದ್ದೇನೆ. ನಂದನಾಗಿ ಈ ಪಾತ್ರವನ್ನು ನಿರ್ವಹಿಸಿದ್ದು ಒಳ್ಳೆಯದಾಗಿದೆ. ಪ್ರಮೋದ್ ಸರ್ ಅವರು ಹೇಳಿದಂತಹ ವಿಚಾರದ ಬಗ್ಗೆ ನನ್ನದ್ದು ಸಹಮತ ಇದೆ. ಇನ್ನೂ ನಾನೊಂದು ಸ್ವಲ್ಪ ವಿಚಾರವನ್ನು ಸೇರಿಸಿ ಹೇಳಬಹುದು ಅಂತಾದರೆ, ನಾನೊಬ್ಬ ಪ್ರೇಕ್ಷಕಿಯಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ ಅಂತಾದರೆ, ಒಂದು ಭಾವಭಂಗಿಗಳು ಮಿತಿಯಲ್ಲಿ, ಅಂದರೆ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಎಲ್ಲವೂ, ಭಾವ ಇರಬಹುದು, ಅಡವುಗಳಿರಬಹುದು, ಅಭಿನಯ ಇರಬಹುದು, ನಾವು ಒಂದು ಪಾಕ ಪೂರ್ಣವಾದಂತಹ ಪ್ರಸ್ತುತಿ ಕೊಡಬೇಕು ಅಂತಾದರೆ ಎಲ್ಲವೂ ಎಷ್ಟೆಷ್ಟು ಅಂಶಗಳಿರಬೇಕೋ ಅಷ್ಟೇ ಅಂಶಗಳಿದ್ದರೆ ಅತ್ಯದ್ಭುತವಾಗಿ ರಸಪುಷ್ಟವಾಗಿ ಮೂಡಿ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ಹೇಳೋದು ಅಂತಾದರೆ ಸ್ವಲ್ಪ ಬೆಂಡಿಂಗನ್ನು ಕಂಟ್ರೋಲ್ ಮಾಡಬಹುದಾ ಅಂತ ನನಗನ್ನಿಸಿತು. ಅಂದರೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಬಗ್ಗಿದ ಕೂಡಲೇ ಕಷ್ಟ ಆಗಬಹುದು ಅಂತ. ಎಲ್ಲ ಕಡೆ ಶರೀರದ ದೃಢತೆ ಅಂದರೆ ರಫ್ನೆಸ್ ಬೇಕಾಗೋದಿಲ್ಲ, ಸಾಫ್ಟಾಗಿ ಮಾಡಬಹುದು. ಮತ್ತು ಪ್ರಮೋದ್ ಸರ್ ಅವರು ಹೇಳಿದ ಹಾಗೆ ಪಾತ್ರಗಳ ಟ್ರಾನ್ಸಿಷನ್ ಅನ್ನೋದು ಸಾಫ್ಟಾಗಿ ಆದಷ್ಟು ನಮಗೆ ರೇಷ್ಮೆಯ ಸೀರೆಯನ್ನು ಉಟ್ಟ ಹಾಗೆ ಅನ್ನಿಸ್ಬೋದು. ಇಲ್ಲವಾದರೆ ಸ್ವಲ್ಪ ಉಲನ್ ಸಾರಿ ಉಟ್ಟರೆ ಹೇಗೆ ಕಷ್ಟ ಆಗ್ತದೋ ಆ ಥರ ಆಗಬಹುದು ಅಂತ ಅನಿಸಿತು. ಲಯದ ಬಗ್ಗೆಯೂ ಗಮನ ಕೊಡಬೇಕು. ಎಷ್ಟೋ ಜನ ತಿಳ್ಕೊಳ್ತಾರೆ ಅಭಿನಯಕ್ಕೆ ತಾಳ ಲಯದ ಅವಶ್ಯಕತೆ ಇರುವುದಿಲ್ಲ, ಮುಖಭಾವ ಮಾತ್ರ ಮುಖ್ಯ ಅಂತ. ಆದರೆ ಅಭಿನಯ ಪ್ರಸ್ತುತಿಗೆ ಇರುವ ಲಯ ಬೇರೆ, ಆ ಸಂದರ್ಭದಲ್ಲಿ ಬರುವಂತಹ ಪಾದಚಲನೆಗೆ ಇರುವಂತಹ ಲಯ ಅದು ಒಂದು ವಿಷಯ ಇರ್ತದೆ. ಸೊ ಆ ಲಯ ಏನಿದೆಯೋ ಅದೇ ಲಯಕ್ಕನುಸಾರವಾಗಿ ನಿಮ್ಮ ಪಾದಚಲನೆಗಳು, ಅದು ಎಡಪಲ್ಲಿ ಆದರೂ ಒಂದೇ ಎಡಪು ಕರೆಕ್ಟ್ ಗೊತ್ತಾಗಬೇಕು, ಅದು ಎಡಪು ಅಂತ. ಅದು ಅಲ್ಲೂ ಅಲ್ಲ ಇಲ್ಲೂ ಅಲ್ಲ ಅಂತ ಬರದ ರೀತಿಯಲ್ಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಪ್ರಮೋದ್ ಅವರು ಹೇಳಿದ ಹಾಗೆ ಮುಂದಿನ ಹಂತದಲ್ಲಿ ನಿಮ್ಮ ಸ್ಪರ್ಧೆಗಳು ಇನ್ನಷ್ಟು ತೀವ್ರವಾಗ್ತಾ ಹೋಗ್ತದೆ. ಆಗ ಇಂಥ ಅಂಶಗಳೆಲ್ಲ ಹೆಚ್ಚು ಗುರುತಿಸಲ್ಪಡ್ತದೆ ಬಂದಂತಹ ತೀರ್ಪುಗಾರರಿಂದ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ವರ್ಕ್ ಮಾಡಿ ಅಂತ ನನ್ನ ಅಭಿಪ್ರಾಯ. ಓವರಾಲ್ ನೀವು ಹೇಳಲಿಕ್ಕೆ ಹೊರಟದ್ದು ನಮಗೆ ತಲುಪಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಮಂಗಲ ಮ್ಯಾಮ್ ತುಂಬ ಒಳ್ಳೆಯ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ನಮಗೆ ಕಲೀಲಿಕ್ಕೆ ಅದು ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ರೋಹಿಣಿ ಮ್ಯಾಮ್ ನಿಮ್ಮ ಅನಿಸಿಕೆ? ನಮಸ್ತೆ ಯಶ್. ನಮಸ್ತೆ. ನನಗೊಂದು ವಿಶೇಷವಾಗಿ ಕಂಡದಂದರೆ ಅಳುವುದೇ ತಕೊರಂಗ. ಹೆಚ್ಚಾಗಿ ಕಲಾವಿದರು ಪ್ರಸ್ತುತಿ ಮಾಡುವುದು ಯಶೋದೆ ತಾಯಿಯನ್ನು ಇಟ್ಕೊಂಡು, ಇಲ್ಲಿ ತಂದೆಯನ್ನು ಇಟ್ಕೊಂಡು ನಂದನಾಗಿ ಬಂದು ಮಾಡಿದ್ದು ವಿಶೇಷ ಕಂಡಿದ್ದು. ಹುಡುಗನಾಗಿದ್ದರಿಂದ ಆಯ್ಕೆ ಮಾಡಿಕೊಂಡದ್ದು ಅಂತ ಕಾಣ್ತದೆ. ಮತ್ತು ನಾನು ರಿಪೀಟ್ ಮಾಡೋದಿಲ್ಲ, ಅವರು ಏನು 2 ತೀರ್ಪುಗಾರರು ಅಮೂಲ್ಯವಾದ ಸಲಹೆಯನ್ನು ನೀಡಿದ್ದಾರೋ ಅದನ್ನು ಗಣನೆಗೆ ತೆಗೆದುಕೊಂಡು ಮುಂದಿನ ಬಾರಿ ಬರುವಾಗ ಯಶಸ್ಸಿನಿಂದ ಬಂದು ಅತ್ಯುತ್ತಮವಾದ ಪ್ರದರ್ಶನ ನೀಡಬೇಕು. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ 3 ತೀರ್ಪುಗಾರರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಸೊ ಅವರು ನಿಮಗೆ ಎಷ್ಟು ಅಂಕ ಕೊಡ್ತಾರೆ ಅದನ್ನು ಕೂಡ ತಿಳಿದುಕೊಳ್ಳುವ ಒಂದು ಲಾಭ ಅಥವಾ ಒಂದು ಅಡ್ವಾಂಟೇಜ್ ಈ ಸುತ್ತಿನಲ್ಲಿ ನಮಗೆ ಇದೆ. ಸೊ ಯಾರ ಹತ್ರ ಮೊದಲು ಕೇಳುವ? ಯಾರ ಮಾರ್ಕ್ಸ್ ನೋಡಬೇಕು ಅಂತ ನಿಮಗೆ ಜಾಸ್ತಿ ಕ್ಯೂರಿಯಾಸಿಟಿ ಇದೆ? ಯಾರ್ದು ಸಾಕು. ಯಾರ್ದು ಸಾಕು? ಯಾರ್ದು ಆಗ್ಬೋದು, ಮಾರ್ಕ್ಸ್ ಸಿಕ್ಕಿದ್ರೆ ಆಯ್ತು. ಮಾರ್ಕ್ಸ್ ಸಿಕ್ಕಿದ್ರೆ ಆಯ್ತು ಅಷ್ಟೇ. ಓಕೆ, ರೋಹಿಣಿ ಮ್ಯಾಮ್ ಇವರ ಇಂದಿನ ಪ್ರಸ್ತುತಿಗೆ ನೀವು ಕೊಡ್ತಾ ಇರುವಂತಹ ಅಂಕ? ನಂದನಾಗಿ ಬಂದಂತಹ ಯಶಸ್ಸಿಗೆ ನನ್ನ ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ 7. ಥ್ಯಾಂಕ್ ಯು. 7 ಅಂಕ ಸಿಗ್ತಾ ಇದೆ ನಿಮಗೆ. ಸುಮಂಗಲ ಮ್ಯಾಮ್? ನನ್ನ ಕಡೆಯಿಂದಲೂ ನಂದನಿಗೆ ಥ್ಯಾಂಕ್ ಯು. 7 ಅಂಕ. 7 ಅಂಕ. ಪ್ರಮೋದ್ ಸರ್? 8 ಅಂಕ. ಕಂಗ್ರ್ಯಾಚುಲೇಷನ್. ಸೊ 7 7 ಮತ್ತೆ 8 ಸಿಕ್ಕಿದೆ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತದೆ.
ಅದು ಸ್ವಲ್ಪ ಖುಷಿ ಆಗ್ತದೆ ಅನ್ನೋದ್ರಲ್ಲಿ ಖುಷಿ ಕಾಣಿಸ್ತಾ ಇಲ್ಲ ನಮ್ಗೆ. ಅವರವರ ಭಾವಕ್ಕೆ ಅವರವರ ಭಕುತಿ, ಆ ಖುಷಿಯನ್ನು ನೀವು ಹೇಗೆ ಬೇಕಿತ್ತು ಹೇಗೆ ಬೇಕು ಹಾಗೆ. ಓಕೆ, ಸೊ ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಅಲ್ಲ, ನಾನು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಿ ಬರ್ತೇನೆ ನೆಕ್ಸ್ಟ್ ಟೈಮ್. ಎಸ್ ಅದು ಓಕೆ. ಮುಂದಿನ ಸುತ್ತಲಿ ಸಿಕ್ಕಿದ್ರೆ ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಇದೀಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯುವಂತಹ ಹೊತ್ತು. ವೆಲ್ಕಮ್ ಆನ್ ಸ್ಟೇಜ್ ಸುಮಲತಾ ಫ್ರಮ್ ಉಡುಪಿ. ನಮಸ್ಕಾರ ಸುಮಲತಾ. ಓಕೆ, ಇವತ್ತು ಈ ವೇದಿಕೆಯಲ್ಲಿ ಯಾವ ಪ್ರಸ್ತುತಿಯನ್ನ ನೀವು ಕೊಡ್ಲಿಕ್ಕಿದ್ದೀರಿ ಮತ್ತೆ ಅದರ ಬಗ್ಗೆ ಅದರ ವಿಶೇಷತೆಗಳನ್ನ ನಮಗೆ ಹೇಳಿ. ಜಗದೋದ್ಧಾರನ, ರಾಗ ಕಾಪಿ, ತಾಳ ಆದಿತಾಳ, ರಚನೆ ಪುರಂದರದಾಸರು. ಓಕೆ, ಇದೀಗ ಈ ವೇದಿಕೆ ನಿಮ್ದು. ಆಲ್ ದಿ ಬೆಸ್ಟ್. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಯಶೋದ, ಜಗದೋದ್ಧಾರನ ಆಡಿಸಿದಳ್ ಯಶೋದ, ಜಗದೋದ್ಧಾರನ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಸುಗುಣಾಂತರಂಗನ ಆಡಿಸಿದಳ್ ಯಶೋದ, ಸುಗುಣಾಂತರಂಗನ ಆಡಿಸಿದಳ್ ಯಶೋದ, ಜಗದೋದ್ಧಾರನ. ಪರಮ ಪುರುಷನ ಪರವಾಸುದೇವನ,
ಪುರಂದರ ವಿಠಲನ ಪುರಂದರ ವಿಠಲನ ಆಡಿಸಿದ ಯಶೋದೆ ಜಗದೋದ್ಧಾರ. ಒಂದು ಭಾವಪೂರ್ಣವಾದಂತಹ ಪ್ರಸ್ತುತಿಯನ್ನು ನೀವು ಈ ವೇದಿಕೆಯಲ್ಲಿ ನಮಗೋಸ್ಕರ ಕೊಟ್ಟಿದ್ದೀರಿ. ಸೊ ಇದರ ಬಗ್ಗೆ ನಾನೇನು ಹೇಳೋದಿಲ್ಲ, ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಅಂತ ಕೇಳುವ. ರೋಹಿಣಿ ಮ್ಯಾಮ್, ಹೇಗಿತ್ತು ಇವರ ಈ ಪ್ರಸ್ತುತಿ? ನಮಸ್ತೆ ಸುಮಲತಾ. ನಮಸ್ತೆ ಮ್ಯಾಮ್. ಜಗದೋದ್ಧಾರನ ಸಾಹಿತ್ಯದ ಪದಗಳಿಗೆ ಏನು ಹೇಳುವಂಥದ್ದು, ಅದ್ಭುತವಾದಂತಹ ಪದಪುಂಜಗಳಿರುವಂತಹ ಒಂದು ದೇವರನ್ನ ಆಯ್ದುಕೊಂಡಿದ್ದೀರಿ. ಪ್ರಾರಂಭದಲ್ಲಿ ಆ ವಾತ್ಸಲ್ಯಮಯ ಯಶೋಧೆಯನ್ನು ಕಂಡಾಗಾಯಿತು. ಮತ್ತು ಆ ಮಣ್ಣನ್ನು ತಿನ್ನುವಂಥದ್ದು, ಇಡೀ ವಿಶ್ವವನ್ನು, ಅಂದರೆ ಇಡೀ ವಿಶ್ವವನ್ನೇ ತನ್ನ ಬಾಯಲ್ಲಿ ಅಡಕವಾಗಿರಿಸಿ ತೋರಿಸುವಂಥ ಒಂದು ಸನ್ನಿವೇಶ. ಸಾಮಾನ್ಯವಾಗಿ ತೋರಿಸುವಾಗ ಎಲ್ಲ ಆಶ್ಚರ್ಯ ಅದ್ಭುತವನ್ನು ತೋರಿಸ್ಕೊಂಡು ಮಾಡ್ತಾರೆ. ನೀವು ಆ ಸಂತೋಷವನ್ನು ಅಳ್ತಾ ವ್ಯಕ್ತಪಡಿಸಿದ್ರಿ ಅಲ್ಲ, ಅದ್ಭುತವಾಗಿಯೂ ತೋರಿಸಬಹುದು. ಅಂದರೆ ನೀವು ಮಾಡಿದ ತಪ್ಪಲ್ಲ, ಬೇರೆ ಬೇರೆ ಆಯಾಮದಲ್ಲಿ ನಮ್ಮ ಮನೋಧರ್ಮ, ಈಗ ನಿಮ್ಮ ಮನೋಧರ್ಮದಲ್ಲಿ ನೀವು ತೋರಿಸಿದ್ರಿ, ನಾನೊಂದು ರೀತಿ, ಸುಮಂಗಲಕ್ಕ ಒಂದು ರೀತಿ ತೋರಿಸಬಹುದು. ನನಗೆ ಅದು ವ್ಯತ್ಯಾಸಗಳು ಕಂಡಿತು. ಓವರ್ ಆಲ್ ನಿಮ್ಮದು ಚೆನ್ನಾಗಿತ್ತು, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್. ಸುಮಲತಾ, ನಮಸ್ತೆ. ನಮಸ್ತೆ ಸರ್. ನಾನು ಈ ಮೊದಲು ಕೂಡ ನೋಡಿದ್ದೇನೆ ಪ್ರಸ್ತುತಿ ನಿಮ್ಮದು. ಇವತ್ತಿನ ಪ್ರಸ್ತುತಿ ಕೂಡ ಬಹಳ ಚೆನ್ನಾಗಿ ಮೂಡಿಬಂತು. ಏನುಂಟು ಅದಕ್ಕೆ ಭಾವ, ಆದರೆ ಒಂದು ಚೌಕಟ್ಟು ಅಂತ ಇರ್ತದೆ, ಅದರೊಳಗೆ ನಾವು ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರ್ತದೆ. ಭರತನಾಟ್ಯ ಕೂಡ ಅದರ ಒಳಗೆ ಇತ್ತು, ಅದನ್ನು ಅಷ್ಟು ಅದ್ಭುತವಾಗಿ ನೀನು ಎಲ್ಲವನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಬಂದೆ. ಆದರೆ ಒಂದು ಕಡೆ ನನಗೆ ಅನಿಸಿದ್ದು, ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಈ ಮಣ್ಣು ತಿನ್ನುವ ಒಂದು ಸನ್ನಿವೇಶ ಬಂತು. ಫಸ್ಟಿಗೆ ಬಹಳ ಚೆನ್ನಾಗಿ ಬಂತು, ಅದು ಬಹಳ ಖುಷಿ ಆಯ್ತು ನನಗೆ. ಅದು ಹೇಗೆ ತಿನ್ಬೇಕು ಕೃಷ್ಣ, ಆ ಮಕ್ಕಳು ಹೇಗೆ ತಿನ್ಬೇಕು ಹಾಗೆ ತಿಂತಾ ಇದ್ರು, ಅಡಗಿಸಿ ಯಾರಿಗೆ ಗೊತ್ತಿರೋದಾಗಿ ತಾಯಿ ಗೊತ್ತಿರೋ ಅದು ಇರುವಂಥದ್ದೇ ಅದು. ಆದರೆ ಮತ್ತೆ ತುಂಬ ನನಗೆ ಯಾಕೋ ತುಂಬ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತು, ಹೀಗೆ. ಸೊ ಅದು ನನಗೆ ಸ್ವಲ್ಪ ಆಭಾಸಕ್ಕೆ ಹೋಗ್ತದೆ, ನನಗೆ ಇಷ್ಟು ಬೇಡ ಇತ್ತು, ಹೀಗೆ ಬೇಡ. ಅದು ಸ್ವಲ್ಪ ಕೃಷ್ಣನನ್ನು ಈ ಥರ ಸಹ ತಿಂತಾನೆ ಕೃಷ್ಣ ಅಂತ ಆಯ್ತು. ಅದು ಬೆಣ್ಣೆ ತಿನ್ಬೋದು, ಬೆಣ್ಣೆ ಅನ್ನ ತಿನ್ಬೋದು, ಅದು ಮಣ್ಣು ಸ್ವಲ್ಪ ತಿಂತೇವೆ. ತುಂಬ ತಿಂದರೆ ಗಂಟಲೆಲ್ಲ ಸಿಗ್ಬೋದು ಸಾಕು. ಕೃಷ್ಣ ಅಂದ್ರೆ ಮನುಷ್ಯನ ಇದಕ್ಕೆ ಅದಕ್ಕೆ ಅದು ಸ್ವಲ್ಪ ಚೌಕಟ್ಟಿನ ಒಳಗೆ ತಂದ್ರೆ ಸೋಡು ಅದರಲ್ಲೇ ಚೆನ್ನಾಗಿ ಬಂತದ್ದು. ನೀವು ತಿರುಗಿ ತಿಂದದ್ದು ಅದರಲ್ಲಿ ಮತ್ತೆ ತಿಂದಾಗ ನನಗೆ ಸ್ವಲ್ಪ ನನ್ನ ವೈಯಕ್ತಿಕ ಇದು ಜಾಸ್ತಿ ಆಯಿತು ಏನೋ ನನಗೆ ಸ್ವಲ್ಪ ಆಯಿತು. ಮತ್ತು ಓವರ್ ಆಲ್ ಅದು ನಿಮ್ಮ ಪ್ರೆಸೆಂಟೇಷನ್ ನಾನು ಮೊದಲು ಕೂಡ ನೋಡಿದ್ದೀನಿ, ಅದಕ್ಕೆ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀನಿ. ನೀವು ಸೇ ನೋ ಕಮೆಂಟ್ಸ್, ನೀವು ಅದ್ಭುತ ಕಲಾವಿದೆ, ಇದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ಪ್ರಸ್ತುತಿ, ಅದು ಏನು ಸಾಹಿತ್ಯ ಅಂದರೆ ಚೆನ್ನಾಗಿ ನಿಭಾಯಿಸಿದ್ರಿ. ಅದನ್ನು ಮಾತ್ರ ನನ್ನ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಆಭಾಸ ಅಂತ ನನಗೆ ಅನಿಸಿತು. ಇದರದ್ದು ಸ್ವಲ್ಪ ಇದರಲ್ಲಿ ಇನ್ನು ಸಹ ಏನು ಅದೇ ಚೌಕಟ್ಟು ತುಂಬ ಪ್ರೆಸೆಂಟೇಷನ್ ಚೆನ್ನಾಗಿ ಬರ್ತದೆ. ಖಂಡಿತ. ಶುಭಾಶಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸುಮಂಗಲ ಮ್ಯಾಮ್, ನಿಮ್ಮ ಅನಿಸಿಕೆಗಳು? ಸುಮಲತಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಅವರಿಬ್ಬರು ಹೇಳಿದ ಹಾಗೆ ನಿಮ್ಮ ಪ್ರಸ್ತುತಿ ಬಹಳ ಚಂದ, ಅಂದರೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಹೇಳೋದಾದರೆ ತುಂಬ ಖುಷಿಯನ್ನು ನೀಡಿತು ಅಂತಲೇ ನಾವು ಹೇಳ್ಬೋದು. ಚಂದ ಆಯಿತು ಹೇಳಬಹುದು. ಅದಕ್ಕೆ ಕಾರಣಗಳು ನಿಮ್ಮ ಪ್ರಸ್ತುತಿ ವಿಶೇಷವಾಗಿ ನಾಟ್ಯಧರ್ಮಿಯಲ್ಲೇ ಇದ್ದದ್ದು. ಲೋಕಧರ್ಮಿಯನ್ನು ನೀವು ತರುವ ಪ್ರಯತ್ನವನ್ನು ಮಾಡಲಿಲ್ಲ. ತುಂಬ ಸೊಗಸಾಗಿ ಸಾಹಿತ್ಯ ಏನು ಹೇಳ್ತದೋ ಅದಕ್ಕೆ ಸರಿಯಾದಂತಹ ಆಂಗಿಕ ಮತ್ತು ಸಾತ್ವಿಕ ಎರಡನ್ನೂ ಸೇರಿಸಿ ನೀವು ಪ್ರಸ್ತುತಪಡಿಸಿದ್ದೀರಿ. ಪ್ರಮೋದ್ ಸರ್ ಅವರು ಹೇಳಿದಂತಹ ಮಾತಿಗೆ ನನ್ನ ಸಹಮತ ಇದೆ. ನನಗೂ ಅನಿಸಿತು, ಇಷ್ಟೊಂದು ಮಣ್ಣು ತಿಂತಾನ ಕೃಷ್ಣ, ಅಸಾಧ್ಯ. ಅವನು ಚಿಕ್ಕ ಹುಡುಗ ಅಲ್ವಾ, ಆದ್ದರಿಂದ ಒಂದು. ಎರಡನೆಯದು ನನಗೆ ಇನ್ನೊಂದು ಅನಿಸಿದಂದರೆ, ನಮ್ಮ ಭರತನಾಟ್ಯದಲ್ಲಿ ಪ್ರತಿಪದ ಅಭಿನಯ ಅಂತ ಇರ್ತದಲ್ವ. ಸೊ ಪಲ್ಲವಿಯನ್ನು ಪ್ರಸ್ತುತಪಡಿಸುವಾಗ 3 ಬಾರಿಯೂ ನೀವು ಪ್ರಸ್ತುತಪಡಿಸುವಾಗ ಯಶೋದೆಯನ್ನು ಒಮ್ಮೆ ಆದರೂ ಯಶೋದೆಯನ್ನು ತೋರಿಸ್ಬೋದಿತ್ತೇನೋ ಅನಿಸಿತು. 3 ಬಾರಿಯೂ ನೀವು ಹೀಗೆ ತೋರಿಸಿದ್ದೀರಿ, ಅವಳು 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 ಅಂತ. ಅದು ನೃತ್ಯ ಗೊತ್ತಿದ್ದ ನನಗೆ ಅವಳು, ನೃತ್ಯ ಗೊತ್ತಿಲ್ಲದವರಿಗೆ ಯಾರು ಅಂತ ಒಂದು ಅಲ್ವಾ. ಯಶೋದೆ ಅಂತ ಸಾಹಿತ್ಯ ಇರಬಹುದು, ಆದರೆ ಸಾಹಿತ್ಯಕ್ಕೆ ಅದು 1 ಬಾರಿಯಾದರೂ ಕೈ ತೋರಿಸಬಹುದಿತ್ತ ಏನೋ ಪ್ರತಿಪದ ಅಭಿನಯ ಅಂತ ಹೇಳೋದ್ರಿಂದ ಅಂತ ನನ್ನ ಅಭಿಪ್ರಾಯ. ಬಾಕಿ ಉಳಿದಂತೆ ನೀವು ಅದ್ಭುತ ಕಲಾವಿದೆ. ನಿಮ್ಮಲ್ಲಿ ಆ ಶ್ರಮ, ಪರಿಶ್ರಮ, ಶ್ರದ್ಧೆ, ಅಧ್ಯಯನ, ಅಭ್ಯಾಸ ಇದೆಲ್ಲ
ಕಾಣ್ತದೆ. ಇದು ನಿಮ್ಮ ಬೆಟರ್ ಮುಂದಿನ ಹಂತಕ್ಕೆ ಹೋಗುವ ಒಂದು ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇದೆ. ಚೆನ್ನಾಗಿ ಆಗಿದೆ. ಧನ್ಯವಾದಗಳು ಮ್ಯಾಮ್. ತೀರ್ಪುಗಾರರು ಅವರ ಅಭಿಪ್ರಾಯವನ್ನು, ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ಇಂದಿನ ಈ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಅದನ್ನು ಕೂಡ ಕೇಳಿ. ಪ್ರಮೋದ್ ಸರ್, ಇಂದಿನ ಇವರ ಈ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರುವಂತಹ ಮಾರ್ಕ್ಸ್ 9.5 ಪಾಯಿಂಟ್ಸ್. ವಾವ್. ಸುಮಂಗಲ ಮ್ಯಾಮ್ ಕೊಡ್ತಾ ಇದ್ದಾರೆ ನಿಮಗೆ 8.5 ಅಂಕಗಳನ್ನು. ರೋಹಿಣಿ ಮ್ಯಾಮ್, ಇಂದಿನ ಪ್ರಸ್ತುತಿಗೆ ಸುಮಲತನಿಗೆ ನನ್ನ ಕಡೆಯಿಂದ 8.5. ಸೊ ನಿಮಗೆ ಒಳ್ಳೆ ಅಂಕಗಳು ಸಿಕ್ಕಿದೆ. ಖುಷಿ ಇದೆಯಾ? ಖುಷಿ ಇದೆ. ಇನ್ನೂ ವರ್ಕ್ ಮಾಡಬೇಕು, ಇನ್ನೂ ವರ್ಕ್ ಮಾಡಬಹುದು ಅನ್ನೋದನ್ನು ಕೂಡ ನಮಗೆ ಜಡ್ಜಸ್ ಹೇಳಿದ್ದಾರೆ, ತಿಳಿ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹಂತಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಈ ಸಂಚಿಕೆಯ 2 ಪ್ರಸ್ತುತಿಗಳನ್ನು ನೋಡಿ ಆಯಿತು, ಅವರ ಸ್ಕೋರ್ಸ್ಗಳನ್ನು ಕೂಡ ನೋಡಿ ಆಯಿತು. ಸೊ ಮುಂದಿನ ಪ್ರಸ್ತುತಿಯನ್ನು ನೋಡುವುದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಇದೀಗ ಮುಂದಿನ ಪ್ರಸ್ತುತಿಯನ್ನ ನೋಡುವಂತಹ ಸಮಯ. ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಶ್ರಮ್ಯಾ ಫ್ರಮ್ ಕಲ್ಲಡ್ಕ. ನಮಸ್ತೆ ಶ್ರಮ್ಯಾ. ನಮಸ್ತೆ. ಫಸ್ಟ್ ಆಫ್ ಆಲ್ ತುಂಬ ಚಂದ ಕಾಣಿಸ್ತಿದ್ದೀರಿ. ಓಕೆ, ಸೊ ಇವತ್ತು ಈ ಒಂದು ಸುತ್ತಿಗೆ ನಿಮಗೆ ಇರುವ ಕಾನ್ಸೆಪ್ಟ್ ದೇವರ ನಾಮ. ಯಾವ ದೇವರ ನಾಮದ ಆಯ್ಕೆಯನ್ನು ನೀವು ಮಾಡಿದ್ದೀರಿ? ಚಿಕ್ಕವನು ಇವನು ದೇವರ ನಾಮ. ತಾಳ ಅಟ್ಟ ತಾಳ, ರಾಗ ಮೋಹನ ಕಲ್ಯಾಣಿ, ರಚನೆ ಪುರಂದರದಾಸ. ಓಕೆ, ಆಲ್ ದಿ ಬೆಸ್ಟ್. ಸಿಕ್ಕದೆ ಓಡುವನು ಚಿಕ್ಕವನೇ ಇವನು ನಮ್ಮ ಕೈಗೆ, ಸಿಕ್ಕದೆ ಓಡುವನು
ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಪಕ್ಕನಗನ ಕೂಡ ಹೇಳು ಹೇಳನು ತಾನೆ. ಚಿಕ್ಕವನೇ ಇವನು. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಪಕ್ಕನಗನ ಕೂಡ ಹೇಳು ಹೇಳನು ತಾನೆ. ಚಿಕ್ಕವನೇ ಇವನು. ಅಕ್ಕಯ್ಯ ಮಕ್ಕಳು ಹುಟ್ಟುವ ಮರ್ಮವ ಪಕ್ಕನಗನ ಕೂಡ ಹೇಳು ಹೇಳನು ತಾನೆ. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದ ವೇಳೆ ಕರೆವ ದಾರಿಗಟ್ಟವ ಕಟ್ಟಿ ಕೂಡಿಗೊಯನು ತಲಿ ಹೋರಾಟವ ಮಾಡಿ ಹೋರಾಡಿಸಿರ ನಮ್ಮ. ಚಿಕ್ಕವನೇ ಇವನು. ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದ ವೇಳೆ ಕರೆವ ದಾರಿಗಟ್ಟವ ಕಟ್ಟಿ ಕೂಡಿಗೊಯನು ತಲಿ ಹೋರಾಟವ ಮಾಡಿ ಪೂನಾಡಿಸಿದ ನಮ್ಮ. ಚಿಕ್ಕವನೇ ಇವನು. ನೀರಿಗೆ ಹೋಗುವಾಗ ನಿಂತುಕೊಂಡು ಯಾರು ಇಲ್ಲದ ವೇಳೆ ಕರೆವ ದಾರಿಗಟ್ಟವ ಕಟ್ಟಿ ಕೂಡಿಗೊಯನು ತಲಿ ಹೋರಾಟವ ಮಾಡಿ ಪೂಲಾಡಿಸಿದ ನಮ್ಮ. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ನಿದ್ದೆ ಕಣ್ಣಲ್ಲಿ ನನ್ನ ಗಂಡನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ನಿದ್ದೆ ಕಣ್ಣಲ್ಲಿ ನನ್ನ ಗಂಡನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ನೋಡಲು ಅವನು ಎಡಗೈಯ ಪಿಡಿಯುದ ಮುದ್ದು ಶ್ರೀ ಪುರಂದರ ಬಿಡಲನೆನು ತಾನೆ. ಚಿಕ್ಕವನೇ ಇವನು. ನಿದ್ದೆ ಕಣ್ಣಲ್ಲಿ ನನ್ನ ಗಂಡನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ನೋಡಲು ಅವನು ಎಡಗೈಯ ಬಿಡಿಯುದ ಮುದ್ದು ಶ್ರೀ ಪುರಂದರ ಬಿಡಲನೆನು ತಾನೆ. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವನು. ಚಿಕ್ಕವನೇ ಇವನು ನಮ್ಮ ಕೈಗೆ ಸಿಕ್ಕದೆ ಓಡುವ
ಸಿಕ್ಕದೆ ಓಡುವನು ಸಿಕ್ಕದೆ ಓಡುವನು. ಒಂದು ವಿಭಿನ್ನವಾದಂತಹ ಪ್ರಸ್ತುತಿಯನ್ನ ನಮಗೆ ಕಟ್ಟಿಕೊಟ್ಟಿದ್ದೀರಿ. ಸೊ ಇದರ ಬಗ್ಗೆ ತೀರ್ಪುಗಾರರು ಏನು ಹೇಳ್ತಾರೆ, ಅವರ ಅನಿಸಿಕೆ ಏನು ಅಂತ ಕೇಳ್ಕೊಂಡು ಬರುವ. ಸುಮಂಗಲ ಮ್ಯಾಮ್, ಈ ಪ್ರಸ್ತುತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಸ್ತೆ ಶ್ರಮ್ಯ ಅವರೇ. ತುಂಬ ವಿಭಿನ್ನವಾದ ಪ್ರಸ್ತುತಿ ಅಂತ ಆಗಲೇ ಶ್ವೇತಾ ಅವರು ಹೇಳಿದರು. ಯಾಕೆ ಅಂತ ಹೇಳಿದರೆ, ದೇವರ ನಾಮ ಅಂತ ಹೇಳಿದ ತಕ್ಷಣ ಭಕ್ತಿಯನ್ನೇ ಜಾಸ್ತಿ ಆರಿಸಿಕೊಂಡ್ರೆ ನೀವು ಶೃಂಗಾರಾತ್ಮಕವಾದಂಥ ಈ ದೇವರ ನಾಮವನ್ನು ಆರಿಸಿಕೊಂಡಿದ್ದೀರಿ. ಭರತನಾಟ್ಯದಲ್ಲಿ ಜಾವಳಿ ಅನ್ನುವಂಥ ನೃತ್ಯಕ್ಕೂ ಈ ದೇವರ ನಾಮವನ್ನು ಕೆಲವರು ಬಳಸಿಕೊಳ್ತಾರೆ, ಜಾವಳಿ ಅನ್ನುವ ಹೆಸರಿನಲ್ಲಿ. ಯಾಕೆಂತ ಹೇಳಿದರೆ, ಪದಗಳ ಅಡಿಯಲ್ಲಿ ದೇವರ ನಾಮ, ದಾಸರ ಪದ, ಜಾವಳಿ, ಅಷ್ಟಪದಿ ಇವೆಲ್ಲ ಕೃತಿಗಳು ಎಲ್ಲವೂ ಅದರ ಅಡಿಯಲ್ಲಿಯೇ ಬರುವಂತಹದ್ದು. ನಾವು ನೃತ್ಯ ಕಲಾವಿದರು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದೇವೆ. ಮೇಲ್ನೋಟಕ್ಕೆ ನೋಡಿದರೆ ಎಲ್ಲ ಒಂದೇ ರೀತಿಯಾಗಿರ್ತದೆ ಅಂತ. ಅಂತಹ ಕಠಿಣತಮವಾದಂತಹ ಈ ಶೃಂಗಾರ ಪದದ ಪ್ರಸ್ತುತಿಯನ್ನು ನೀವು ಭಾಳ ಚೆನ್ನಾಗಿ ಮಾಡಿದಿರಿ. ವಿಶೇಷವಾಗಿ ಅಂಗಶುದ್ಧಿ ಇಟ್ಟುಕೊಂಡು ಮತ್ತು ನಿಮ್ಮ ಏನು ಹಸ್ತವಿನ್ಯಾಸಗಳಿವೆಯೋ ಅದೆಲ್ಲ ಬಹಳ ಚೆನ್ನಾಗಿದ್ದವು, ಹಸ್ತಗಳ ಬಳಕೆ ಬಹಳ ಚೆನ್ನಾಗಿದ್ದವು ಅಂತ ನನಗೆ ಅನ್ನಿಸ್ತದೆ. ಆದರೆ ನನಗೆ ಕೆಲವು ಏನು ನೀವು ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂತ ಹೇಳಿದರೆ, ತುಂಟತನದ ಕೃಷ್ಣ, ಅವನ ತುಂಟತನ, ನೀವು ಎಲ್ಲೆಲ್ಲಿ ಕೃಷ್ಣನನ್ನು ತಗೊಂಡಿದ್ದೀರೋ ಆ ನಾಟಿನೆಸ್ ನಿಮ್ಮ ಕಣ್ಣಿನಲ್ಲಿ, ಮುಖದಲ್ಲಿ, ಅವನೊಂದು ರೀತಿ ಮೋಸ ಮಾಡೋದಲ್ವ. ನಮ್ಮ ಭಾಷೆಯಲ್ಲಿ, ಇಲ್ಲಿನ ಭಾಷೆಯಲ್ಲಿ ಹೇಳೋದಾದರೆ ಮಂಗ ಮಾಡಿದಂತ ಹೇಳ್ಬೋದಲ್ವ. ಅದನ್ನು ಇನ್ನಷ್ಟು ತೋರಿಸ್ತಿದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲವನ್ನು ನಿಮ್ಮ ಅಭಿನಯದ ಮೂಲಕ, ಯಾಕಂದರೆ ತುಂಬ ಕಷ್ಟವಾದಂಥ ದೇವರ ನಾಮವನ್ನು ನೀವೇ ಆಯ್ಕೆ ಮಾಡಿಕೊಂಡದ್ದು ಅಲ್ವಾ. ಹಾಗಾಗಿ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳು. ಮತ್ತು ಲಯ, ಕೆಲವು ಕಡೆ ಆಗಲೇ ನಾನು ಬೇರೆಯವರಿಗೆ ಈ ಮಾತನ್ನು ಹೇಳಿದ್ದೇನೆ, ಅಭಿನಯಕ್ಕೆ ಆ ಸಾಹಿತ್ಯದ ಲಯ ಅದನ್ನು ಸ್ವಲ್ಪ ಹಿಡ್ಕೊಳ್ಬೇಕಾಗ್ತದೆ. ಎಡಪಲ್ಲಿ ಹೋಗೋದಾದರೂ ಆ ಎಡಪೇ ಇರಬೇಕು. ಅದು ಆ ತಾಳಕ್ಕೂ ಸೇರುವುದಿಲ್ಲ, ಈ ತಾಳಕ್ಕೂ ಸೇರುವುದಿಲ್ಲ, ಎಲ್ಲೋ ಒಂದು ಕಡೆ ಹಾಗೆ ಅದನ್ನು ಒಂದೆರಡು ಕಡೆ ಗಮನಿಸಿದ್ದೇನೆ. ಮತ್ತು ನಿಮ್ಮ ಹತ್ರವೇ ಪ್ರಶ್ನೆ, ಚಿಕ್ಕವನೇ ಇವನು ಅಂತ ಹೇಳಿ ಅಲ್ಲಿ ಕೊನೆಗೆ ಅವನು ಸಿಗ್ತಾನಲ್ವಾ, ಸಿಕ್ಕಿದವನನ್ನು ನೀವು ಹೋಗು ಅಂತ ಕಳಿಸಿದ ಮೇಲೆ ಅವ ಹೋಗದೇ ಇರ್ತಾನ? ಹೋಗು ಅಂದರೆ ಅಮ್ಮನಿಗೆ, ನಿನ್ನ ಅಮ್ಮನಿಗೆ ಹೇಳ್ತೇನೆ ಬಾ ಅಂತ ಹೇಳಿದೆ. ಸಿಕ್ಕದೆ ಓಡುವನು ಅಲ್ವಾ, ನೀವು ಹಿಡಿದ್ರೂ ಸಿಗೋದಿಲ್ಲ. ಮತ್ತು ಆ ವಿಷ್ಣುವನ್ನು ಯಾರಿಗೆ ಸಾಧ್ಯ ಉಂಟು ಹಿಡಿಲಿಕ್ಕೆ? ಚೆನ್ನಾದ ಪ್ರಸ್ತುತಿ, ಅಭಿನಂದನೆಗಳು. ಮುಂದಿನ ಸುತ್ತಿನಲ್ಲೂ ನಿಮ್ಮಿಂದ ಬಹಳಷ್ಟನ್ನು ನಾನು ನಿರೀಕ್ಷೆ ಮಾಡ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರೋಹಿಣಿ ಮ್ಯಾಮ್, ಇವರ ಈ ಪ್ರಸ್ತುತಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಶ್ರಮ್ಯ, ಚಿಕ್ಕವನೇ ಇವನು, ಸುಮಂಗಲಕ್ಕ ಹೇಳಿದ್ದನ್ನು ನಾನು ಮತ್ತೆ ಪುನರಪಿ ಮಾಡುವುದಿಲ್ಲ. ಸೇಮ್ ಅದೇ ಲಯದಲ್ಲಿ ಸ್ವಲ್ಪ ಮೃದಂಗದ ಪೆಟ್ಟುಗಳಿಗೆ ಹೋಗುವಾಗ ಸ್ವಲ್ಪ ಹಿಂದೆ ಮುಂದೆ ಆದಾಗೆ ಕಂಡಿತು ನನಗೆ. ಶೃಂಗಾರ ಅದೊಂದು ಸ್ವಲ್ಪ ತಗೊಂಡು ಬರಬೇಕು, ಅದರ್ವೈಸ್ ಎಲ್ಲ ಚೆನ್ನಾಗಿತ್ತು. ಏನೆಲ್ಲ ಸುಮಂಗಲಕ್ಕ ಸಹ ಕರೆಕ್ಷನ್ ಹೇಳಿದ್ದಾರೆ, ನನ್ನ ಕಡೆಯಿಂದ ಸೇಮ್ ಅದೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಮೋದ್ ಸರ್, ನಿಮ್ಮ ಅನಿಸಿಕೆ? ಶ್ಯಾಮ್ಯ, ನಮಸ್ತೆ. ನಮಸ್ತೆ ಸರ್. ಪ್ರಾರಂಭದಲ್ಲಿ ಚಿಕ್ಕವನೇನೆ ಇವನು ಅಲ್ಲಿಂದ ಬಂದು ಆ 4-5 ಹೆಜ್ಜೆ ಸೈಲೆಂಟ್ ಆಗಿ ನಂತರ ಬಹಳ ಅದ್ಭುತವಾಗಿದೆ, ಬಹಳ ಇಷ್ಟ ಆಯ್ತು ಆ ಸಾಲನ್ನು ನನಗೆ. ಆ ಮಾಡಿದಂಥ ನಿಮ್ಮ ಪ್ರೆಸೆಂಟೇಷನ್ ಕೂಡ ನನಗೆ ಭಾಳ ಇಷ್ಟ ಆಯ್ತು. ಮತ್ತು ಅಂಗಶುದ್ಧಿ, ಅಭಿನಯಗಳೆಲ್ಲ ಎಷ್ಟು ಬೇಕು ಅಷ್ಟನ್ನು ಬಳಸಿಕೊಂಡು ಅದಕ್ಕೆ ಜೀವ ತುಂಬಿದ್ದೀವಿ ಅಲ್ವಾ. ಮತ್ತು ಅವರಿಬ್ಬರು ಹೇಳಿದಂಥ ಪಾಯಿಂಟ್ಸ್ ಹೇಳಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಇಷ್ಟವಾದಂತಹ ಒಂದು ಪರ್ಫಾರ್ಮೆನ್ಸ್ ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜಡ್ಜಸ್ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಸೊ ಅಭಿಪ್ರಾಯದ ಜೊತೆ ನಮಗೆ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಉಂಟು, ಏನದು? ಮಾರ್ಕ್ಸ್. ಸೊ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡುವ. ರೋಹಿಣಿ ಮ್ಯಾಮ್, ಇವರ ಇಂದಿನ ಈ ಪ್ರಸ್ತುತಿಗೆ ನೀವು ಕೊಡ್ತಾ ಇರುವಂತಹ ಅಂಕ? ನನ್ನ ಸೈಡಿಂದ ಇಂದಿನ ಪ್ರಸ್ತುತಿಗೆ 8.5. 8.5 ನಿಮ್ಮ ಇಂದಿನ ಪ್ರಸ್ತುತಿಗೆ ರೋಹಿಣಿ ಮ್ಯಾಮ್ ಅವರು ಕೊಟ್ಟಿದ್ದಾರೆ. ಸೊ ಸುಮಂಗಲ ಮ್ಯಾಮ್, ನಿಮ್ಮ ಸ್ಕೋರ್ 8 ಪಾಯಿಂಟ್ಸ್. ಓಕೆ. ಪ್ರಮೋದ್ ಸರ್ 8.5. ಸೊ ಒಳ್ಳೆಯ ಕಮೆಂಟ್ ಸಿಕ್ಕಿದೆ, ಒಳ್ಳೆಯ ಸ್ಕೋರ್ ಕೂಡ ಸಿಕ್ಕಿದೆ. ಏನನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಕೆಲವು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳು ಕೂಡ ಸಿಕ್ಕಿದೆ, ಅದ್ರ ಬಗ್ಗೆ ಸಹ ಖುಷಿ ಅನ್ನಿಸ್ತಾ ಉಂಟಾ?
ಬಟ್ ಕರೆಕ್ಷನ್ ಎಸ್ ಶೋರ್. ಸೊ ಒಳ್ಳೆಯದಾಗಲಿ, ಮುಂದಿನ ಸುತ್ತಿಗೆ ಆಲ್ ದ ವೆರಿ ಬೆಸ್ಟ್. ಧನ್ಯವಾದ. ಡೈಜಿ ವರ್ಲ್ಡ್ ನಟನಂ ಇದರ 2ನೇ ಸುತ್ತಿನ ಕೊನೆಯ ಸಂಚಿಕೆಯ ಕೊನೆಯ ಸ್ಪರ್ಧೆಯನ್ನ ಈಗ ವೇದಿಕೆಗೆ ಕರೆಯುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪನ್ನಗ ರಾವ್ ಫ್ರಮ್ ಉಡುಪಿ. ನಮಸ್ತೆ ಪನ್ನಗ. ನಮಸ್ತೆ. ಸೊ ಇವತ್ತು ಈ ಒಂದು ಸುತ್ತಿನಲ್ಲಿ ದೇವರ ನಾಮವನ್ನು ಪ್ರದರ್ಶನ ಮಾಡಲಿಕ್ಕೆ, ಸೊ ಯಾವ ಪ್ರಸ್ತುತಿಯನ್ನು ನೀವು ಆರಿಸ್ಕೊಂಡಿದ್ದೀರಾ, ಹಾಗೆ ಅದರ ಡೀಟೇಲ್ಸನ್ನು ನಮಗೆ ಹೇಳಿ. ನಾನು ಆರಿಸ್ಕೊಂಡಿರುವಂಥದ್ದು ಆಡ ಹೋದಲ್ಲೇ ಮಕ್ಕಳು. ಇದು ರಾಗಮಾಲಿಕೆ ರಾಗದಲ್ಲಿದ್ದು ರೂಪಕ ತಾಳದಲ್ಲಿ ಮತ್ತು ಪುರಂದರದಾಸರಿಂದ ರಚಿಸಲ್ಪಟ್ಟಿದೆ. ಸೊ ನಿಮ್ಮ ಈ ಪ್ರಸ್ತುತಿಗೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ನೋಡಮ್ಮ, 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 ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ, ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ, ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ, ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ನೋಡುವ. ದೇವಕಿ ಹೆತ್ತಳಂತೆ ವಸುದೇವನೆಂಬ ಪಿತನಂತೆ, ದೇವಕಿ ಹೆತ್ತಳಂತೆ ವಸುದೇವನೆಂಬ ಪಿತನಂತೆ, ಕಾವಲಲ್ಲಿ ಹುಟ್ಟಿದನಂತೆ ಮಾವಗಂಜಿಲ್ಲಿ ತಂದರಂತೆ, ಕಾವಲಲ್ಲಿ ಹುಟ್ಟಿದನಂತೆ ಮಾವಗಂಜಿಲ್ಲಿ ತಂದರಂತೆ, ಆಡ ಹೋದಲ್ಲಿ ಮಕ್ಕಳು ಆಡಿಕೊಂಬರು ನೋಡಮ್ಮ. ನೀ ನನ್ನ ಹೆಡದಿಲ್ಲವಂತೆ, ನಾನಿನ್ನ ಮಗನಲ್ಲವಂತೆ, ನೀ ನನ್ನ ಹೆಡದಿಲ್ಲವಂತೆ, ನಾನಿನ್ನ ಮಗನಲ್ಲವಂತೆ, ಧೇನು ಕಾಯುವರಿಲ್ಲವೆಂದು ಸಾನುರಾಗದ ಸಲಹಿದೆಯಂತೆ, ಧೇನು ಕಾಯುವರಿಲ್ಲವೆಂದು ಸಾನುರಾಗದ ಸಲಹಿದೆಯಂತೆ, ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ನೋಡಮ್ಮ. ಹದ್ದು ಎನ್ನ ವಾಹನವಂತೆ, ಹಾವು ಎನ್ನ ಹಾಸಿಗೆಯಂತೆ, ಹದ್ದು ಎನ್ನ ವಾಹನವಂತೆ, ಹಾವು ಎನ್ನ ಹಾಸಿಗೆಯಂತೆ, ಹದ್ದು ಎನ್ನ ವಾಹನವಂತೆ, ಹಾವು ಎನ್ನ ಹಾಸಿಗೆಯಂತೆ, ಕದ್ದು ಬೆಣ್ಣೆ
ಕದ್ದು ಬೆಣ್ಣೆಯ ನಾ ತಿಂದೆನಂತೆ, ಕದ್ದು ಬೆಣ್ಣೆಯ ನಾ ತಿಂದೆನಂತೆ, ಕದ್ದು ಬೆಣ್ಣೆಯ ನಾ ತಿಂದೆನಂತೆ, ಮುದ್ದು ಪುರಂದರ ವಿಠಲನಾನಂತೆ, ಮುದ್ದು ಪುರಂದರ ವಿಠಲನಾನಂತೆ. ಆಡಹೋದಲ್ಲೇ ಮಕ್ಕಳು ಆಡಿಕೊಂಡರು ನೋಡಮ್ಮ, ನೋಡಿ ನೋಡಿ ಎಲ್ಲ ಮುಖವ ನೋಡಿ ಕಣ್ಣು ನೀಟುವರಮ್ಮ. ಆಡಹೋದಲ್ಲೇ ಮಕ್ಕಳು ಆಡಿಕೊಂಡರು ನೋಡಮ್ಮ. ಪನ್ನಗ ಒಂದು ಅದ್ಭುತವಾದಂತಹ ಪ್ರಸ್ತುತಿಯನ್ನು ಈ ವೇದಿಕೆ ಮೇಲೆ ನಮಗೆ ಕೊಟ್ಟಿದ್ದೀರಿ. ಸೊ ಇದರ ಬಗ್ಗೆ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರುವ. ರೋಹಿಣಿ ಮ್ಯಾಮ್, ಇವರ ಈ ಆಡಹೋದಲ್ಲೇ ಮಕ್ಕಳು ಈ ಪ್ರಸ್ತುತಿಯ ಬಗ್ಗೆ ನಿಮ್ಮ ಅನಿಸಿಕೆ. ನಮಸ್ತೆ. ಪನ್ನಗನ ನೃತ್ಯವನ್ನು ನಟನ ಮೇಲೆ ನೋಡ್ತಾ ಬಂದಿದ್ದೇವೆ. ಇವತ್ತು ಇನ್ನೊಂದು ತೆರನಾಗಿ ದೇವರ ನಾಮ ಅಭಿನಯ ವರ್ಷನನ್ನು ತೆಗೆದುಕೊಂಡು ಬಂದಿದ್ದೀರಿ. ಆಡಹೋದಲ್ಲೇ ಮಕ್ಕಳು ನೃತ್ಯದ ಕಮೆಂಟ್ ಮಾಡುವ ಮುಂಚೆ ಆ ಸಾಹಿತ್ಯದ ಮೂಲಕ ನನಗೆ ಅರ್ಥ ಆದದ್ದು ಏನಂದರೆ, ದಾಸರು ಏನು ಹೇಳಿ ಹೊರಟಿದ್ದಾರೆ ಅಂದರೆ, ನಾವು ಕಾರಣವೋ ವಿನಾಕಾರಣವೋ ನಿಂದನೆಯನ್ನು ಕೇಳ್ತೇವೆ ಸಮಾಜದಲ್ಲಿ, ಆದರೆ ಪರಮಾತ್ಮನನ್ನು ಆ ನಿಂದನೆ ಬಿಡಲಿಲ್ಲ ಅಂತೇಳಿ. ಆಡಿ ಹೋದಲ್ಲೆಲ್ಲ ಮಕ್ಕಳು ನಿಂದನೆ ಮಾಡ್ತಾರೆ ಅಂತೇಳಿ. ಅಂದರೆ ಅರ್ಥ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಸಾಹಿತ್ಯ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಇನ್ನು ಪನ್ನಗನ ನೃತ್ಯವಂದರೆ ಅಭಿನಯಕ್ಕೆ ನಾನು ಏನು ಹೇಳಲಿಕ್ಕಿಲ್ಲ. ಮತ್ತು ಒಂದು ಹಡೆದಳು ಅಂತ ಒಂದು ತೋರಿಸಿದಲ್ಲಿ ನಾನು ಖಂಡಿತವಾಗ್ಲೂ ತಪ್ಪು ಹುಡುಕುವಂಥದ್ದಲ್ಲ, ನೀವು ಮಾಡಿದ್ದೆಲ್ಲವೂ ಚೆನ್ನಾಗಿತ್ತು. ಹಡೆದಳು ಹುಟ್ಟುವಂಥದ್ದು ತೋರಿಸಿದ್ರೆ ಒಳ್ಳೆದಿತ್ತು ಅಂತ ಅನಿಸಿತು. ಅಂದರೆ ನೀವು ರಿಪಿಟೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಥರನಾಗಿ ತೋರಿಸಿರ್ಬೋದು, ತಪ್ಪು ಖಂಡಿತವಾಗ್ಲೂ ಅಲ್ಲ. ನನಗೆ ಒಂದು ಅನ್ನಿಸಿದ್ದು ಅಷ್ಟೇ. ಇನ್ನೂ ಅಭಿನಯವು ಬರಬಹುದು, ನಿಮ್ಮ ಕಡೆಗೆ ನಿರೀಕ್ಷೆ ಮಾಡ್ತೇವೆ ನಾವು. ಅಂದರೆ ಇವತ್ತಂತೂ ತುಂಬ ಚೆನ್ನಾಗಿತ್ತು ಮಾಡಿದ್ದು. ಅಂದರೆ ಚೆನ್ನಾಗಿದ್ದವರಿಂದ ಇನ್ನೂ ನಿರೀಕ್ಷೆ ಮಾಡೋದೇ ನಮಗೆ ಹಾಟ್ ಸೀಟಲ್ಲಿ ಮಾಡುವ ಕೆಲಸ. ಹಾಗೆ ಆಲ್ ದಿ ಬೆಸ್ಟ್ ಪನ್ನಗ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಸರ್, ನಿಮ್ಮ ಅನಿಸಿಕೆ. ಪನ್ನಗ ನಮಸ್ತೆ. ನಮಸ್ತೆ ಸರ್. ಒಳ್ಳೆ ಕಲಾವಿದ ಕೂಡ, ಮೊದಲೇ ನಾನು ತಿಳಿಸಿದ್ದೇನೆ. ಇವತ್ತಿನ ಕೂಡ ಹಾಗೆ ಏನು ಪ್ರೆಸೆಂಟೇಷನ್ ಅದು ಅದ್ಭುತವಾಗಿ ನೀವು ಜೀವಕೊಂಡಿದ್ದಕ್ಕೆ ಮಾಡಿದಂಥ ಎಲ್ಲವನ್ನ. ಆದರೆ ಅಲ್ಲಿ ಒಂದು ಕಡೆ ಅಲ್ಲಿ ಏನು ನೀವು ತೋರಿಸ್ತೀರಲ್ಲ, ನೋಡಿ ನೋಡಿ ಆ ಸಾಹಿತ್ಯವನ್ನು ಬಂದ ಅಲ್ಲಿ ಏನೋ ಒಂದು ಇದು ಆಡಬಿಟ್ಟಿರ್ತೀವಿ ಎಲ್ಲ, ಇದನ್ನು ಮಿಸ್ ಆಯ್ತು ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ಇದು ಬರಬೇಕಿತ್ತು, ಇದು ತೋರಿಸಿದ ಕೂಡಲೇ ಗೊತ್ತಾಯಿತು ಇದೊಂದು ಕಡೆ. ಮತ್ತೊಂದು ಕಡೆ ಮನಸ್ಸು ಏನು ತೋರಿಸಿ ಅಲ್ಲಿ ಭಸ್ಮ ಏನೋ ಒಂದು ಸಾಹಿತ್ಯ ಗೊತ್ತು, ಅಲ್ಲಿ ಮನಸ್ಸನ್ನು ತೋರಿಸುವ ಅಲ್ಲಿ ಸೇರೋದು ಒಂದು ಕಡೆ ಇದಾಯಿತು. ಎರಡು ಸಣ್ಣ ಅದು ಇದಕ್ಕೆ ಕಾಂಪಿಟೇಷನ್ ಇದು ತುಂಬ ಡಾಕ್ಯುಮೆಂಟಿಗೆ ಬರುವಂಥದ್ದು. ಯಾಕೆಂದರೆ ಅದು ನಮ್ಗೆ ಸ್ವಲ್ಪ ದಿವಸ ನಿಮ್ಗೆ ಗೊತ್ತಾಗುತ್ತೆ ಇದು ಹಾಗೆ ಇದ್ದು ಇಷ್ಟ ಆಯ್ತು ಅಂತ. ಇದು ಸೂಕ್ಷ್ಮತೆಗಳು ನಾನು ಹೇಳೋದು. ಯಾಕೆಂದರೆ ಇನ್ನು ನಾವು ಆ್ಯಕ್ಚುಲಿ ಇದು ಹಾಟ್ಸ್ ಇತ್ತು, ನಮಗೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಆಗುತ್ತಿಲ್ಲ, ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಇದು ನಮಗೆ ಕೂತ್ಕೊಂಡು. ಯಾಕಂದ್ರೆ ನಾವು ಎಷ್ಟು ನಾವು ಇದೇ ನಮ್ಮ ಮನಸ್ಸಲ್ಲಿ ಇರುವಂಥ, ಯಾಕಂದ್ರೆ ಇದು ಸಹಜ. ಅದು ಇಲ್ಲಿ ಯಾರು ಕೂತ್ಕೊಂಡ್ರೆ ನಮ್ಗೆ ಪರ್ಫಾರ್ಮೆನ್ಸ್ ನೋಡೋದಿಲ್ಲ ಇದು ಏನು ಇರ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಫೈಟ್ ಇರುವಾಗ ಇಲ್ಲಿ ಪ್ರತಿಯೊಬ್ಬರ ಗಮನ ನಾವು ಸೂಕ್ಷ್ಮತೆಗಳಿಗೆ ಗಮನ ಹರಿಸ್ತೀವಿ. ಇದರ ಬಗ್ಗೆ ಮುಂದಕ್ಕೆ ಪರ್ಫಾರ್ಮೆನ್ಸ್ ಮಾಡುವಾಗ ಗಮನ ಹರಿಸ್ತೀವಿ. ಮತ್ತು ಓವರಾಲ್ ಒಳ್ಳೆಯದು. ಏಕೆಂದರೆ ಇನ್ನು ಅದ್ಭುತ ಸಾಲದಲ್ಲಿ ಕಲಾವಿದೆಯಲ್ಲಿ ನೀನು ಕೂಡ ಒಳ್ಳು ಅಂದುಕೊಡ್ತೇವೆ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಸುಮಂಗಲ ಮ್ಯಾಮ್, ಪನ್ನಗ ಅವರ ಈ ಪ್ರಸ್ತುತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ. ಬಹಳ ಚಂದದ ಹಾಡು, ಅಷ್ಟೇ ಸುಂದರವಾದಂತಹ ಪ್ರಸ್ತುತಿಯನ್ನು ನೀವು ಮಾಡಿದ್ದೀರಿ. ಬಹಳ ಚೆನ್ನಾಗಿ ಇವತ್ತು ನಿರ್ವಹಿಸಿದ್ದೀರಿ. ನನಗೆ ತುಂಬ ಇಷ್ಟ ಆಯಿತು. ಆದರೆ ನನಗೆ ಒಂದು ನಿಮ್ಮಿಂದ ಬೇಕಾದ ಕ್ಲಾರಿಫಿಕೇಷನ್ ಹೇಳಿದರೆ, ಮಧ್ಯಂತರದಲ್ಲಿ ಒಂದು ಕಡೆ ಕಲ್ಲು ಹೊಡೆಯುವುದೇನೋ ಮಾಡಿದ್ರಲ್ಲ, ಅದೇನು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದರೆ. ಅದು ಆ್ಯಕ್ಚುಲಿ ಒಂದು ಗೇಮ್ ಥರ. ಕೃಷ್ಣ ಸಹ ಅದೇ ಥರ
ಅದು ಅಂದರೆ ಅವನು ಲೈಕ್ ಪ್ರಾಕ್ಟೀಸ್ ಮಾಡುವ ರೀತಿ, ನಾನು ಇವಾಗ ಯಾವುದೂ ಅಲ್ಲಿ ವಸ್ತುವನ್ನು ಟಾರ್ಗೆಟ್ ಮಾಡಲಿಲ್ಲ. ಈಗ ಯೂಶ್ವಲಿ ನಾವು ಮಾಡುವಾಗ ಪಾಟಿಗೆ ಟಾರ್ಗೆಟ್ ಮಾಡ್ತೇವೆ ಹೀಗೆ, ಬಟ್ ನಾನು ಇಲ್ಲಿ ಜಸ್ಟ್ ಅವನು ಪ್ರಾಕ್ಟೀಸ್ ಮಾಡುವ ರೀತಿಯಲ್ಲಿ ನಾನು ತಗೊಂಡೆ. ಸೊ ಅದನ್ನು ನಾನು ಅಲ್ಲಿ ತೋರಿಸಿದೆ. ಅವ ಹಾಗೆ ಮಾಡ್ತಿರ್ಬೇಕಿದ್ರೆ ಫ್ರೆಂಡ್ಸ್ ಅವರು ಅವನದ್ದು ಕೈಯಲ್ಲಿದ್ದದಂತ ಕಿತ್ಕೊಂಡ್ರು ಅಂತ. ಕಿತ್ಕೊಂಡ್ರು ಅಂತ ಹೇಳಿದ. ನನಗೆ ಯಾಕೋ ಇಲ್ಲಿ ರಕ್ತ ಬಂದದ್ದು ತೋರಿಸಿದಂಗೆ ಅನಿಸಿತು, ತಲೆಗೆ ಪೆಟ್ಟಾಯಿತು ಅಂತ. ಹಾಂ ಹೌದು. ಯಾರಿಗೆ ರಕ್ತ ಬಂದದ್ದು? ಕೃಷ್ಣ ಹೊಡೆದು? ಕೃಷ್ಣನಿಗೆ ರಕ್ತ ಬಂದ ಅಂದರೆ ಅವರು ತಗೊಂಡು ಅವನ್ ಹಾಕಿದನ್ನು ತೆಗೆದು ಅವ್ರು ಪುರ ರಿಟರ್ನ್ ಹಾಕಿದ್ರು ಫ್ರೆಂಡ್ಸ್ ಅವನ ತಲೆಗೆ. ಅಂದರೆ ಅವನು ಆಟ ಆಡುವಾಗ ಸಹ ಅವರು ಲೈಕ್ ತಂಟೆ ಮಾಡಿ ಅಲ್ಲ, ಜಸ್ಟ್ ಒಂದು ಹೇಳೋದು, ಸಾಮಾನ್ಯವಾಗಿ ಬೇರೆ ಯಾವ ಮಕ್ಕಳಾದರೂ ರಕ್ತ ಬಂದರೆ ಆಕ್ಸೆಪ್ಟೆಡ್. ಕೃಷ್ಣನಿಗೆ ಒಂದು ವೇಳೆ ರಕ್ತ ಬಂದರೆ ಬೇರೆ ಏನಾದರೂ ಅಲ್ಲಿ ಕಷ್ಟ ಒದಗಿ ಬರಲಿಕ್ಕೆ ಉಂಟು ಅನ್ನುವುದು ಸತ್ಯ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತದೆ, ಈಗ ಯಾವುದೋ ಒಂದು ಸಂದರ್ಭದಲ್ಲಿ ರಕ್ತ ಬಂದರೆ ಅದಕ್ಕೆ ಇನ್ನೇನಾದರೂ ಆಗ್ತದೆ ಅನ್ನೋದು ಕೃಷ್ಣನಂತರ ಪಾತ್ರಗಳಿಗೆ ಒಂದು ವೇಳೆ ಪುರಾಣದಲ್ಲಿ ಉಲ್ಲೇಖ ಇದ್ದರೆ ಸರಿ. ನೀವು ಜನರಲೈಸ್ ಆಗಿ ಮಾಡುವಾಗ ಇಂಥ ಸೂಕ್ಷ್ಮತೆಗಳನ್ನೊಂದು ಗಮನಿಸಿದರೆ ಒಳ್ಳೆಯದು ಅಂತ. ಉಳಿದಂತೆ ಎಲ್ಲ, ಯಾಕಂದರೆ ಕೃಷ್ಣನಿಗೆ ರಕ್ತ ಬರುವುದನ್ನು ಕಲ್ಪನೆಯಲ್ಲೂ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೊಂದು ಗಮನ ಇಟ್ಕೊಳ್ಳಿ. ಉಪದ್ರ ಮಾಡಿದ್ರು ಕೃಷ್ಣನೇ ಇನ್ನೊಬ್ರಿಗೆ ಉಪದ್ರ ಮಾಡ್ತಾನೆ ಬಿಟ್ಟರೆ, ಆಡಿಕೊಳ್ಳುವುದಂದ್ರೆ ಏನರ್ಥ ಅಂದರೆ ಮಾತನಾಡುವುದನ್ನು ಆಡುವುದು ಹೇಳ್ತಾರೆ, ಡ್ಯಾನ್ಸ್ ಮಾಡುವುದನ್ನು ಆಡುವುದು ಹೇಳ್ತಾರೆ. ಈ ಸಾಹಿತ್ಯ ಪ್ರಕಾರ ಆಟ ಆಡಲಿಕ್ಕೆ ಹೋದಲ್ಲೆಲ್ಲ ಆಡ್ತಾರೆ. ನೀನು ಯಶೋದೆ ಮಗ ಅಲ್ಲಂತೆ, ಚೈಲ್ಡಿಶ್ ನೇಚರ್ ಇರ್ತದಲ್ಲ, ಅಂತಹ ಭಾವನೆಯ ತುಂಟಾಟದ. ಆದರೂ ಕೃಷ್ಣ ಕೂಡ ಮಾನವ ಜನ್ಮದಲ್ಲಿ ಮಗುವಾದಾಗ ಮಗುವಿನ ಭಾವದಲ್ಲಿ ತೇಲುವ, ಆ ಮಗುವಾಗಿ ಹೇಗೆ ತಾಯಿಗೆ ನಾನು ನಿನ್ನ ಮಗ ಅಂತ ತೋರಿಸುವಂತಹ ಒಂದು ಸಾಹಿತ್ಯ. ಹಾಗಾಗಿ ನನಗೆ ಉಳಿದಂತೆ ಎಲ್ಲ ಆಕ್ಸೆಪ್ಟೆಡ್ ಎಕ್ಸೆಪ್ಟ್ ಫಾರ್ ದ್ಯಾಟ್ ಒನ್. ಸೂಪರ್, ನೀನು ಒಳ್ಳೆ ಪರ್ಫಾರ್ಮರ್, ನೀವು ಅದರಲ್ಲಿ ಅನುಮಾನವೇ ಇಲ್ಲ. ಮುಂದಿನ ಹೆಜ್ಜೆಗೆ ಹೋಗುವಾಗ ಇಂಥ ಸೂಕ್ಷ್ಮತೆಗಳನ್ನು ಕೂಡ ದಯವಿಟ್ಟು ಗಮನಿಸಿ. ಮತ್ತು ಈ ಸಂಚಿಕೆಯಲ್ಲಿ ನನ್ನ ಪ್ರಕಾರ ಇವತ್ತಿನ ಏನು ನಮ್ಮ ಸ್ಪರ್ಧೆ ಇತ್ತು, ಇದು ಬಹಳ ನಮಗೆ ಎಲ್ಲರಿಗೂ ಕಷ್ಟವನ್ನು ಕೊಡ್ತಾ ಇದೆ. ಹಾಗಾಗಿ ನಾವಿಷ್ಟು ಸೂಕ್ಷ್ಮವಾಗಿ ಮತ್ತಷ್ಟು ನೋಡ್ತಾ ಇದ್ದೇವೆ. ಶುಭವಾಗಲಿ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ನೀವು ನಿಮ್ಮ ಅಭಿಪ್ರಾಯವನ್ನು ಈ ಪ್ರಸ್ತುತಿಯ ಬಗ್ಗೆ ಹೇಳಿದ್ದೀರಿ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತದೆ, ಸೊ ಕರೆಕ್ಷನ್ಸ್ಗಳನ್ನು ಕೂಡ ಹೇಳಿದ್ದಾರೆ, ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತೇವೆ ಅಂತ. ಸೊ ನಮ್ಮ ಜಡ್ಜಸ್ ಅವರ ಅಭಿಪ್ರಾಯಗಳನ್ನು ಕೊಟ್ಟಾಗಿದೆ. ಅವರು ನಿಮ್ಮ ಇವತ್ತಿನ ಈ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅಂತ ಕೇಳುವ. ರೋಹಿಣಿ ಮ್ಯಾಮ್, ಇವರ ಇವತ್ತಿನ ಈ ಪ್ರಸ್ತುತಿಗೆ ನೀವು ಕೊಡ್ತಾ ಇರುವಂತಹ ಮಾರ್ಕ್ಸ್? ಇವತ್ತಿನ ಈ ಪ್ರಸ್ತುತಿಗೆ ಪನ್ನಗನಿಗೆ ನನ್ನ ಕಡೆಯಿಂದ 9.5. 9.5 ಮಾರ್ಕ್ಸ್ ಸಿಕ್ಕಿದೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಸುಮಂಗಲ ಮ್ಯಾಮ್? 9.5. ಥ್ಯಾಂಕ್ ಯು ಮ್ಯಾಮ್. ಸೊ ಮತ್ತೊಂದು 9.5 ನಿಮಗೆ ಸಿಕ್ಕಿದೆ. ಸೊ ಪ್ರಮೋದ್ ಸರ್ ಎಷ್ಟು ಕೊಡ್ತಾರೆ ಅಂತ ನೋಡುವ. ಪ್ರಮೋದ್ ಸರ್? ಸೇಮ್ ಮತ್ತೊಂದು 9.5 ಸಿಕ್ಕಿದೆ ನಿಮಗೆ. ಸೊ ಹೇಗೆ ಸ್ಯಾಟಿಸ್ಫೈಡ್ ಆ ಮಾರ್ಕ್ಸ್ ಅಲ್ಲಿ, ಅಥವಾ ಹೋದ ಅರ್ಧ ಮಾರ್ಕಿನ ಬಗ್ಗೆ ಚಿಂತೆ ಇದೆಯಾ? ಅಂದರೆ ಸ್ವಲ್ಪ ನನಗೆ ಅದು ಕರೆಕ್ಷನ್ಸ್ ತುಂಬ ಮ್ಯಾಟರ್ ಆಗ್ತದೆ ನನಗೆ. ಸೊ ಅದು ನನಗೆ ಖುಷಿ ಆಯಿತು ಮಾತ್ರ. ಲೈಕ್ ಅಂದರೆ ಅವರು ಇಲ್ಲದ್ರೆ ನಾವು ಹಾಗೆ ಹೋಗಿ ಪರ್ಫಾರ್ಮ್ ಮಾಡ್ತೇವೆ ನೆಕ್ಸ್ಟ್ ವೇದಿಕೆಯಲ್ಲಿ ಕೂಡ. ನಾವೀಗ ಅವ್ರು ಹೇಳಿದ್ರಿಂದ ನಾವು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡ್ತೇವೆ. ಹೌದು. ಇಲ್ಲಾಂದ್ರೆ ಹಾಗೆ ಹೋಗಿ ಇನ್ನೊಂದು ಸ್ಟೇಜಲ್ಲಿ ಕೂಡ ಹಾಗೆ ಮಾಡಿಬಿಡ್ತೇವೆ. ಸೊ ಹೇಳಿದ ಹಾಗೆ ಕಳೆದ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಒಂದು ಈ ಸ್ಟೇಜ್ ಅಲ್ಲಿ ಸ್ಪೆಷಲ್ ಆಗಿ ಪ್ರೈಸ್ ಮಾತ್ರ ಮ್ಯಾಟರ್ ಆಗುದಿಲ್ಲ. ಪ್ರತಿಯೊಂದು ಕಲಾವಿದೆಗೂ ಗುರುಗಳ ಸ್ಥಾನದಲ್ಲಿ ಕುತ್ಕೊಂಡು ಜಡ್ಜಸ್ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಇದು ಈ ವೇದಿಕೆಯಿಂದ ಹೊರಗೆ ಹೋದ್ಮೇಲೆ ಸಹ ನಮಗೆ ಅದೆಷ್ಟೋ ವೇದಿಕೆಗಳಲ್ಲಿ ನಾವು ಪರ್ಫಾರ್ಮ್ ಮಾಡ್ತೇವೆ, ಅಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಖಂಡಿತ ಆಗ್ತದೆ. ಸೊ ಅದಕ್ಕೆ ಮತ್ತೊಮ್ಮೆ ಜಡ್ಜಸ್ಗಳಿಗೆ ವಂದಿಸ್ಕೊಳ್ತಾ ಮುಂದೆ ಏನಾಗ್ತದೆ ವೇಟ್ ಮಾಡಿ ನೋಡುವ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎರಡನೇ ಸುತ್ತಿನ ಕೊನೆಯ ಎಪಿಸೋಡ್ನ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ ಜಡ್ಜಸ್ ಹೇಳಿದ್ರು ಈ ಎಪಿಸೋಡ್ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅನ್ನ ಸೆಲೆಕ್ಟ್ ಮಾಡೋದು ಬಾರಿ ಕಷ್ಟ ಉಂಟು ಅಂತ. ಸೊ ನೋಡುವ ಯಾರಿಗೆ ಸಿಗ್ತಾ ಇದೆ ಆ ಬೆಸ್ಟ್ ಪರ್ಫಾರ್ಮರ್ ಅನ್ನುವ ಟೈಟಲ್. ಸೊ ಇದನ್ನ ಅನೌನ್ಸ್ ಮಾಡ್ಲಿಕ್ಕೆ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಿದ್ದೇನೆ ನಮ್ಮ ಪ್ರೀತಿಯ ಜಡ್ಜಸ್. ನಮಗೆ ಮತ್ತೆ ಕಂಟೆಸ್ಟೆಂಟ್ಗಳಿಗೆ ಎಲ್ಲರಿಗೂ ತುಂಬಾ ಕ್ಯೂರಿಯಾಸಿಟಿ ಇರುವಂತಹ ವಿಷಯ, ಯಾರು ಈ ಎಪಿಸೋಡಿನ ಬೆಸ್ಟ್ ಪರ್ಫಾರ್ಮರ್? ನಿಮ್ಮಲ್ಲಿ ಯಾರು ಅದನ್ನ ಅನೌನ್ಸ್ ಮಾಡ್ತೀರಿ? ರೋಹಿಣಿ ಮ್ಯಾಮ್? ಇವತ್ತಿನ ಸುತ್ತು
ಬಹಳ ಕಠಿಣವಾಗಿತ್ತು ನಮಗೆ. ಒಬ್ಬರಿಂದ ಒಬ್ಬರು ಕಲಾವಿದರು ತುಂಬ ಸುಂದರವಾಗಿ ಭಿನ್ನವಾಗಿ ಪ್ರಸ್ತುತಪಡಿಸಿದ್ದಾರೆ. ಆದರೆ ನಟನಮ್ಮಿನ ಮಾನದಂಡದ ಪ್ರಕಾರ ಯಾರಾದರೂ ಒಬ್ಬರನ್ನು ನಾವು ನಿಷ್ಠುರವಾಗಿ ಆಯ್ಕೆ ಮಾಡಿಕೊಳ್ಳಲೇಬೇಕು. ಇನ್ನೊಂದು ನಾನು ಉಲ್ಲೇಖ ಮಾಡಬೇಕೇನೆಂದರೆ, ನಾವು ಬೇರೆ ಬೇರೆ ನೃತ್ಯ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಹೋಗುವಾಗ ಅಥವಾ ಸ್ಪರ್ಧೆಗಳನ್ನು ವೀಕ್ಷಿಸುವಾಗ ವರ್ಣಗಳು, ಬೇರೆ ಬೇರೆ ನೃತ್ಯ ಎಲ್ಲವೂ ಮಿಳಿತವಾಗಿ ಕೊಂಡಿರ್ತದೆ. ಒಂದು ದೇವರ ನಾಮ ಅನ್ನುವಂಥದ್ದು ಕಾನ್ಸೆಪ್ಟ್ ಅಡಿಯಲ್ಲಿ ಇಷ್ಟು ಸಂಚಿಕೆಗಳಲ್ಲಿ ಒಂದು ಸ್ಪರ್ಧೆ ಏರ್ಪಟ್ಟದ್ದು ಮತ್ತು ಅದರಲ್ಲಿ ನಾವು ತೀರ್ಪುಗಾರರಾಗಿದ್ದು ನಮಗೆ ಹೊಸ ಅನುಭವ. ಇದಕ್ಕೆ ನಾನು ದೈಜಿವಳ್ಳಿ ಟಿವಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಖಂಡಿತ. ಹಾಗೆ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಪನ್ನಗ ರಾವ್. ಕಂಗ್ರ್ಯಾಚುಲೇಷನ್ಸ್ ಟು ಪನ್ನಗ ರಾವ್. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿ ಆಯ್ಕೆ ಆಗಿದ್ದೀರಿ. ನಿಮಗೆ ಸಿಗ್ತಾ ಇದೆ ಭಟ್ ಆ್ಯಂಡ್ ಭಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಕಡೆಯಿಂದ ವಿಶೇಷವಾದಂತಹ ಗಿಫ್ಟ್ ಹ್ಯಾಂಪರ್. ಹಾಗೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಗಿಫ್ಟ್ ಹ್ಯಾಂಪರ್ ಪಾಪ್ಯುಲರ್ ಸ್ವೀಟ್ಸ್ ದ ಸ್ವೀಟ್ ಪೀಪಲ್ ಪುತ್ತೂರು ಇವರ ಕಡೆಯಿಂದ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಸಿಗ್ತಿದೆ ಮತ್ತೊಂದು ಗಿಫ್ಟ್ ಹ್ಯಾಂಪರ್ SG ಪ್ಯೂರ್ ಮಸಾಲೆಗಳು ಪುತ್ತೂರು ಇವರ ಕಡೆಯಿಂದ. ಪನ್ನಗ, ನಿಮಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖುಷಿ ಆಯಿತು. ಖುಷಿಯಾದದ್ದನ್ನು ಬಿಟ್ಟು ಇಷ್ಟು ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಏನು ಹೇಳ್ತೀರಿ ಇದರ ಬಗ್ಗೆ? ಎಲ್ಲ ಈಗ ಹೋಗಿ ತಿನ್ನಬೇಕು. ನಾಳೆ ರಜೆ, ಸಂಡೇ ಅಲ್ವಾ, ಸೊ ಎಲ್ಲ ಸೊ ನಾಳೆ ಸಂಡೇ, ಇದೆಲ್ಲ ಖಾಲಿ ಆಗಬೇಕು. ಓಕೆ, ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತುಗಳಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ನಮ್ಮ 2ನೇ ಸುತ್ತು ಮುಕ್ತಾಯವಾಗಿದೆ. ಮತ್ತೊಂದು ವಿಷಯದ ಜೊತೆ, ಹೊಸ ಕಾನ್ಸೆಪ್ಟ್ಗಳ ಜೊತೆ, ಮತ್ತಷ್ಟು ವಿಚಾರಗಳ ಜೊತೆ ನಾವು ಮತ್ತೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜಿ ವರ್ಲ್ಡ್ ನಟನಂ.